ತಕೊಳ್ಳಿ. ಥ್ಯಾಂಕ್ ಯು. ಸರಿ, ನಾನು ಬರ್ತೀನಿ. ಅದ್ ಹೆಂಗಾಯ್ತದೆ? ನೀವು ನಿಮ್ ಕೆಲ್ಸ ಎಲ್ಲ ಬಿಟ್ಟು ನನ್ನ ಮನೆ ತನಕ ಬುಡಕ್ ಬಂದಿದ್ದೀರಾ? ನಿಮ್ಮ ನಂಗೆ ಕಳ್ಸಕ್ ಆಯ್ತದ? ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಇವತ್ ಬೇಡ ಸುಬ್ಲಕ್ಷ್ಮಿ, ನಾನು ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ಹಂಗೆಲ್ಲ ಅನ್ನಂಗಿಲ್ಲ. ಮನೆ ಗಂಟ ಬಂದು ಊಟ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ಹೆಂಗೆ? ಇನ್ನೊಂದ್ಸಲ ಬರ್ತೀವಿ ಅಂತ ಅನ್ಕೊಂಡ್ರು ಅದೆಲ್ಲ ಆಗಕ್ಕಿಲ್ಲ. ಇವತ್ ನಮ್ಮ ಮನೆಗ್ ಬರೋ ಯೋಗ ಇಟ್ಟು ಬಂದಿದ್ದೀರಾ, ಊಟ ಮಾಡ್ಕೊಂಡೇ ಹೋಗ್ಬೇಕು ಅಷ್ಟೇಯ. ನಿಮಗೋಸ್ಕರ ಸ್ಪೆಷಲ್ ಅಡ್ಗೆ ಮಾಡ್ತೀನಿ. ಒತ್ಸಾವ್ಗೆ ಮುದ್ದೆ, ಬಸ್ಸಾರು, ಪಲ್ಯ, ಜೊತೆಗೆ ನಮ್ಮೂರ್ ಕಡೆ ಮದ್ದೂರೊಡೆ ತುಂಬಾ ಫೇಮಸ್, ಅದನ್ನು ಮಾಡ್ತೀನಿ. ಅರೆ, ಈ ಅಡ್ಗೆಗಳನ್ನೆಲ್ಲ ನಮ್ಮನ್ನು ತುಂಬಾ ಇಷ್ಟಪಡ್ತಾರೆ. ಹಳ್ಳಿ ಕಡೆ ಊಟ ಅಂದ್ರೆ ಅವ್ರಿಗೆ ಎಷ್ಟಿಷ್ಟ ಗೊತ್ತಾ? ನನ್ಗೂ ಯಾವಾಗ್ಲೂ ಇದನ್ನೆಲ್ಲ ಮಾಡು ಮಾಡು ಅಂತಿರ್ತಾರೆ. ಆದ್ರೆ ನನ್ಗೆ ಅಷ್ಟ್ ಚೆನ್ನಾಗಿ ಮಾಡಕ್ ಬರಲ್ಲ. ಹಂಗಾರೆ ಒಳ್ಳೇದೇ ಆಯ್ತಲ್ಲ. ಅವ್ರಿಗೆ ಈಗ್ಲೇ ಫೋನ್ ಮಾಡಿ ಬರಕ್ ಹೇಳಿ. ಹೆಂಗೋ ಅವರೇ ನಂಗೆ ಅವತ್ತು ಹೇಳಿದ್ರು, ಮುದ್ದೆ, ಬಸ್ಸಾರು, ಪಲ್ಯ ಎಲ್ಲ ನಂಗೆ ಇಷ್ಟ ಅಂತ. ಕರ್ದ್ಬಿಡಿ, ಎಲ್ಲ ಒಟ್ಟಿಗೆ ಊಟ ಮಾಡ್ದಂಗ ಆಯ್ತದೆ. ಆದ್ರೆ ಈಗ ಅಯ್ಯ, ಏನ್ ಯೋಚನೆ ಮಾಡ್ತಿದ್ದೀರಾ? ಇದನ್ನ ನಿಮ್ಮನೆ ಅಂತಾನೆ ತಿಳ್ಕೊಳ್ಳಿ. ಆಗ್ಲೇ ನೀವೇನೋ ಹೇಳಿದ್ರಲ್ಲ, ಡೋಂಟ್ ಎಜಿಟೇಟ್. ನೀವು ಸುಬ್ಲಕ್ಷ್ಮಿ, ಓ ಬನ್ರಿ ಆಂಟಿ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ ಹತ್ತಿರ ಹುಷಾರಾಗಿದ್ದಾನ? ಆಸ್ಪತ್ರೆ ಕರ್ಕೊಂಡೋಗಿ ಬಂದೆ, ಈಗ ಹುಷಾರಾಗವ್ನೆ. ಇವರ ನಮ್ಮ ಮನೆಯವ್ರ ಬಾಸ್ ಅವರಲ್ಲ, ರಾಜೀವ್ ಶರ್ಮಾ ಅವರು, ಅವ್ರ ಹೆಂಗಸರು. ಇವರನ್ನ ನಮ್ಮ ಮನೆಯವ್ರಿಗೂ ಬಿಟ್ಕೊಟ್ಟಿದ್ದು. ಹೌದಾ? ನಮಸ್ಕಾರ. ನಮಸ್ಕಾರ ಆಂಟಿ. ಇವ್ರ ನಮ್ಮ ಮನೆ ಪಕ್ಕದ ಮನೆಯವರು. ನನ್ಗೆಲ್ಲ ಇವರಯ್ಯ ಇಲ್ಲಿ, ನನ್ ತಾಯಿ ತರ.